ಅಲ್ಲಿ ಹೇಳೋಕೆ ಮೆಡಿಕಲ್ ಕಾಲೇಜ್, ಸರ್ಕಾರಿ ಜಿಲ್ಲಾಸ್ಪತ್ರೆ ಇದ್ರೂ ಕೂಡ ನಿತ್ಯ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 108 ಆಂಬ್ಯುಲೆನ್ಸ್ ಹಾಳಾಗಿ ಬಿದ್ದಿದೆ. ಇದರಿಂದ ಖಾಸಗಿ ಆಂಬ್ಯುಲೆನ್ಸ್ಗೆ ದುಪ್ಪಟ್ಟು ಹಣ ಕೊಟ್ಟು ರೋಗಿಗಳು ಅದನ್ನು ಉಪಯೋಗಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಅರೆ ಎಲ್ಲಿ ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದುರಾವಸ್ಥೆಯಲ್ಲಿ ಆಂಬ್ಯುಲೆನ್ಸ್, ತುಕ್ಕು ಹಿಡಿದು ಮೂಲೆ ಗುಂಪಾದ ಜೀವರಕ್ಷಕ ವಾಹನ. ಒಂದೆಡೆ ತುಕ್ಕು ಹಿಡಿದು ಮೂಲೆಗೆ ಬಿದ್ದ 108 ಆಂಬ್ಯುಲೆನ್ಸ್, ಮತ್ತೊಂದೆಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತಿರುವ ಖಾಸಗಿ ಆಂಬ್ಯುಲೆನ್ಸ್ಗಳು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಿಮ್ಸ್ ಮೆಡಿಕಲ್ ಕಾಲೇಜು ವ್ಯಾಪ್ತಿಯಲ್ಲಿರುವ ಜಿಲ್ಲಾಸ್ಪತ್ರೆಯ ಸ್ಥಿತಿ. ಬಡವರಿಗೆ ನೆರವಾಗಬೇಕು ಎಂಬ ಕಾರಣದಿಂದ 108 ಆಂಬ್ಯುಲೆನ್ಸ್ ಸೇವೆಯನ್ನ ನೀಡಲಾಗುತ್ತಿದೆ. ಆದರೆ ಈ ಸೇವೆ ಕಾರವಾರಿಗರ ಮಟ್ಟಿಗೆ ಗಗನ ಕುಸುಮ. ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ 308 ಆಂಬ್ಯುಲೆನ್ಸ್ಗಳು ಇವೆ. ಇದರಲ್ಲಿ ಒಂದು ಸಂಪೂರ್ಣ ಹಾಳಾಗಿ ಆಸ್ಪತ್ರೆಯ ಮೂಲೆ ಸೇರಿದೆ. ಇನ್ನೆರಡು ತುಕ್ಕು ಹಿಡಿದು ಹಾಳಾಗಿವೆ. ಜಿಲ್ಲಾಸ್ಪತ್ರೆಯಲ್ಲಿ, ಅದರಲ್ಲಿಯೂ ಕಿಮ್ಸ್ನವರ ಆಸ್ಪತ್ರೆಯಲ್ಲಿ ಇವತ್ತು ವೈದ್ಯರು ಚಿಕಿತ್ಸೆಗೆ ಬೇರೆ ಕಡೆ ಬರ್ಕೊಟ್ರೆ ಇಲ್ಲೇ ರೋಗಿಗಳನ್ನ ಕರ್ಕೊಳ್ಳೋಕ್ಕೆ 108 ಇಲ್ಲ. ಸರ್ಕಾರಿ ವಾಹನಗಳಿಂದ ಯಾವುದೂ ಕೂಡ ಸರಿಯಾಗಿ ಸ್ವಲ್ಪ ಕೆಲಸ ಮಾಡ್ತಲ್ಲ. ನೀವು ನೋಡ್ಬೋದು, ಖಾಸಗಿ ವಾಹನಗಳಲ್ಲಿ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂಥದ್ದು. ಈ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಖಾಸಗಿ ವಾಹನದಲ್ಲಿಯೇ ಕರ್ಕೊಂಡು ಹೋಗಬೇಕು. ಖಾಸಗಿ ಆಂಬ್ಯುಲೆನ್ಸ್ಗಳೇ ಇಲ್ಲಿ ಎಲ್ಲವೂ ಕೂಡ ಆಗುವಂಥದ್ದು. ಒಂದು ವೇಳೆ ಸತ್ತರೆ ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆ ಆಗಲಿ ತಕ್ಷಣ ತುರ್ತು ಸ್ಪಂದಿಸಬೇಕು ಅಂತಂದರೆ ಖಾಸಗಿ ಆಂಬ್ಯುಲೆನ್ಸ್ಗಳು. ಇನ್ನು ಖಾಸಗಿ ಆಂಬ್ಯುಲೆನ್ಸ್ಗಳು ಕೂಡ ದರದಲ್ಲಿ ವಿಷಯಕ್ಕೆ ಹೋದರೆ ಸಿಕ್ಕಾಪಟ್ಟೆ ಹೆಚ್ಚಿನ ದರಗಳನ್ನು ಕೂಡ ವಿಧಿಸ್ತಾರೆ. ಅವರಲ್ಲೇ ಕಾಂಪಿಟೇಷನ್ಗಳಿದ್ದಾವೆ. ಒಂದು ಸಲ ಮಣಿಪಾಲ ಅಥವಾ ಉಡುಪಿ ಕರ್ಕೊಂಡು ಹೋದರೆ 15, 18, 8,000ದಿಂದ ಶುರುವಾಗುತ್ತೆ. ಒಂದೊಂದು ಆ ರೋಗಿಯ ಸಂಬಂಧಪಟ್ಟಂತೆ ಅದರಲ್ಲಿ ನಡೆಯುವಂಥದ್ದು ಹೀಗಿರುತ್ತೆ. ಈ ರೀತಿಯ ಒಂದು ಕಾಂಪಿಟೇಷನ್ ಕೂಡ ಇರುವಂಥದ್ದು. ಇನ್ನು ನಾನು ನಿಮಗೆ ಸರ್ಕಾರಿ ಆಂಬ್ಯುಲೆನ್ಸ್ ಕೂಡ ತೋರಿಸ್ತೀನಿ ಯಾವ ರೀತಿ ಹಾಳಾಗಿ ನಿಂತಿದೆ ಅಂತೇಳಿ. ಇದರಲ್ಲಿ ಏನಾದರೂ ಪೇಷಂಟ್ಗಳನ್ನು ಮಣಿಪಾಲಿಗೆ ಕರೆದುಕೊಂಡು ಹೋಗ್ಲಿಕ್ಕಾಗುತ್ತಾ ಅನ್ನೋವಂಥದ್ದು ನೀವು ನೋಡ್ಬೋದು. ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಈ ಆಂಬ್ಯುಲೆನ್ಸ್ ಈಗಾಗಲೇ ತುಕ್ಕು ಹಿಡಿದು ಇದರಲ್ಲಿ ಒಳಗಡೆ ನೀವು ನೋಡಿದರೆ ಆಶ್ಚರ್ಯ ಆಗುತ್ತೆ ಯಾವ ರೀತಿಯ ಪರಿಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಆಸ್ಪತ್ರೆಯಲ್ಲಿ, ಅದರಲ್ಲೂ ಜಿಲ್ಲಾಸ್ಪತ್ರೆಯ ಸ್ಥಿತಿ ಹೇಗಿದೆ ಅಂತೇಳಿ ನೋಡಿ. ಈ ರೀತಿಯ ಬೆಡ್ಡು ಇದೇನಾದರೂ ಇದನ್ನು ನೋಡಿದರೆ ನೀವು ಇದರಲ್ಲಿ ಮಣಿಪಾಲಿಗೆ ಹೋಗಲಿಕ್ಕೆ ಸಾಧ್ಯನಾ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಆಕ್ಸಿಜನ್ನೇ ಇಲ್ಲ. ನೋಡ್ಬೋದು ನೀವು ಇದ್ರ ಭಾಗದಲ್ಲಿ. ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಸರ್ಕಾರಿ ಆಂಬ್ಯುಲೆನ್ಸ್ಗಳಲ್ಲಿ ಯಾವುದರಲ್ಲಿಯೂ ಕೂಡ ಆಕ್ಸಿಜನ್ ಸರಿಯಾದ ವ್ಯವಸ್ಥೆಗಳಿಲ್ಲ. ಆಸ್ಪತ್ರೆ ಆವರಣದಲ್ಲಿ ಶವ ತರಲು ಹಾಗೂ ಐಸಿಯು ವಾರ್ಡ್ನಿಂದ ಜನರಲ್ ವಾರ್ಡಿಗೆ ರೋಗಿಗಳನ್ನ ಶಿಫ್ಟ್ ಮಾಡಲು ಆಂಬ್ಯುಲೆನ್ಸ್ ಬಳಸಲಾಗುತ್ತೆ. ಹೀಗೆ ಬಳಸುವ ಸರ್ಕಾರಿ ಆಂಬ್ಯುಲೆನ್ಸ್ಗೆ ಡೀಸೆಲ್ ಹಣ ರೋಗಿಗಳೇ ಭರಿಸಬೇಕು. ಇನ್ನು ಯಾರಿಗಾದರೂ ತುರ್ತು ಸೇವೆ ಬೇಕು ಅಂದ್ರೆ ಮಾತ್ರ ಈ ಆಂಬ್ಯುಲೆನ್ಸ್ ಬಡ ಜನರಿಗೆ ಸಿಗ್ತಾ ಇಲ್ಲ. ಇರುವ ಈಗಿನ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಟ್ಯಾಂಕ್ಗಳಿಲ್ಲ. ರೋಗಿಗಳನ್ನ ತುರ್ತು ಚಿಕಿತ್ಸೆಗಾಗಿ ಕೊಂಡೊಯ್ಯಬೇಕು ಅಂದ್ರೆ ಖಾಸಗಿ ಆಂಬ್ಯುಲೆನ್ಸ್ ಬಳಸಬೇಕಿದೆ. ಪ್ರತಿದಿನ ಕನಿಷ್ಠ 3 ಜನ ರೋಗಿಗಳನ್ನ ಉಡುಪಿ ಜಿಲ್ಲೆಯ ಮಣಿಪಾಲ್ಗೆ ಒಯ್ಯಲಾಗುತ್ತದೆ. ಆದ್ರೆ 108 ಸುಸ್ಥಿತಿ ಇಲ್ಲದ ಕಾರಣ ಆಸ್ಪತ್ರೆಯ ಆಡಳಿತ ಮಂಡಳಿ ಸಹ ಕೈಚೆಲ್ಲಿ ಕುಳಿತಿದೆ. ನಮ್ಮ ಹಾಸ್ಪಿಟ್ಲು ಮತ್ತು ಕಾಲೇಜ್ ಕಡೆಯಿಂದ ಟೋಟಲಿ 5 ಆಂಬ್ಯುಲೆನ್ಸ್ ಇತ್ತು. ಅದರಲ್ಲಿ 2 ಆಂಬ್ಯುಲೆನ್ಸು ರಿಪೇರಿ ಇರೋದ್ರಿಂದ 2 ಆಂಬ್ಯುಲೆನ್ಸು ಸರ್ವಿಸಲ್ಲಿದೆ. ಇನ್ನೆರಡು ಆಂಬ್ಯುಲೆನ್ಸು ನಾವು ರೆಫರಿಗೆ ಕಳಿಸ್ತಾ ಇದ್ದೀವಿ. ಇನ್ನೊಂದು ಆಂಬ್ಯುಲೆನ್ಸು ನಮ್ಮದು ವಾರ್ಡ್ಗಳು ಸ್ವಲ್ಪ OPD ಬ್ಲಾಕಿಂದ ದೂರ ಇರೋದ್ರಿಂದ ದೂರ ಕಳಿಸೋಕ್ಕೆ ಆಗದೇ ಇರೋವಂಥ ವೆಹಿಕಲನ್ನು ಸ್ವಲ್ಪ ಹಳೆಯ ಆಗಿರೋ ವೆಹಿಕಲನ್ನು ನಾವು ಇಲ್ಲಿ OPD ಬ್ಲಾಕಿಂದ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡಲಿಕ್ಕೆ ಒಂದು ಆಂಬ್ಯುಲೆನ್ಸ್ ಇಟ್ಕೊಂಡಿದ್ದೀವಿ. ಅದು ರೋಗಿಗಳಿಗೆ ನಾವು ಇಲ್ಲಿಂದ ನಮ್ಮ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದಾಗ ಅಫೋರ್ಡಬಲ್ ಇರೋವಂಥ ಪೇಷಂಟ್ಗಳಿಗೆ ಡೀಸೆಲ್ ಚಾರ್ಜನ್ನು ಇಷ್ಟು ಮಿನಿಮಮ್ ಅಂತೇಳಿ ಡಿಸ್ಟೆನ್ಸ್ ವೈಸ್ ಫಿಕ್ಸ್ ಮಾಡಿ ನಾವು ನಮ್ಮ ಟ್ಯಾರಿಫನ್ನೆಲ್ಲ ಹಾಕಿದ್ದೀವಿ. ಬಡವರಿಗೆ ಈ ಆಂಬ್ಯುಲೆನ್ಸ್ ಇಲ್ಲದೇ ಇರೋದರಿಂದ ರೋಗಿಗಳನ್ನು ತೆಗೆದುಕೊಂಡು ಹೋಗೋದು ತುಂಬ ಕಷ್ಟ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಒದಗಿಸಿದಂಥ ಆಂಬ್ಯುಲೆನ್ಸ್ಗಳು ಸರಿಯಾಗಿ ಇಲ್ಲದೆ ಇರೋದರಿಂದ ಅವನು ಪ್ರೈವೇಟ್ ಆಂಬ್ಯುಲೆನ್ಸಿಗೆ ಬರೆದು ಕೊಟ್ಟರೆ ಅವ್ರದ್ದು ತುಂಬ ಬಾಡಿಗೆ ಬರ್ತಾಯಿದೆ. ಬಡವರಿಗೆ ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಸರ್ಕಾರದಿಂದ ನೀಡುವ 108 ಸುಸ್ಥಿತಿಯಲ್ಲಿ ಇಲ್ಲದ ಕಾರಣ ಖಾಸಗಿ ಆಂಬ್ಯುಲೆನ್ಸ್ಗಳನ್ನೇ ಬಡ ರೋಗಿಗಳು ಪಡೆಯಬೇಕಿದೆ. ಕಾರವಾರದಿಂದ ಮಣಿಪಾಲ್ಗೆ ಹೋಗಬೇಕು ಅಂದ್ರೆ ಕನಿಷ್ಠ 13,000 ದರ ಪಡಿತಾರೆ. 108 ಆಂಬ್ಯುಲೆನ್ಸ್ ಇಲ್ಲದೆ ಸರ್ಕಾರಿ ಆಸ್ಪತ್ರೆಯ ತುರ್ತು ಸೇವೆ ಬಡವರಿಗೆ ನಿಲುಕದ ಗಂಟಾಗಿದೆ. ಇನ್ನಾದರೂ ಆರೋಗ್ಯ ಇಲಾಖೆ ಇತ್ತ ಗಮನ ಕೊಡಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.